ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಎನ್.ಎಸ್. ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ವನ್ನಾದೇವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಂಡೀಶ್ವರ. ನಾನು ಇವತ್ತು ಈ ತರಗತಿಯಲ್ಲಿ ನಾಟಕ ಸಾಹಿತ್ಯ ಬೆಳೆದು ಬಂದ ಬಗೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವನ್ನ ಕೊಡೋದಕ್ಕೆ ಪ್ರಯತ್ನಿಸ್ತೀನಿ. ವಿಚಾರವಾಗಿ ನಾನು ಆರಂಭಿಸೋದಕ್ಕಿಂತ ಮುಂಚೆ ಒಂದೆರಡು ನಾಟಕ ಸಾಹಿತ್ಯದ ಬಗ್ಗೆ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಧುನಿಕ ಸಂಕೀರ್ಣ ಬದುಕಿನಲ್ಲಿ, ತಂತ್ರಜ್ಞಾನದ ಬದುಕಿನಲ್ಲಿ ನಮ್ಮೆಲ್ಲರನ್ನ ಮನಸೆಳೆಯುವಂತಹ, ನೈಜ ಪ್ರತಿಭೆಯನ್ನ ಹೊರಹೊಮ್ಮುವಂತಹ, ಎಲ್ಲರನ್ನ ಆಕರ್ಷಿಸುವಂತಹ ಒಂದು ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತವಾಗಿ ಇದೆ ಅಂದ್ರೆ ಅದು ನಾಟಕ ಸಾಹಿತ್ಯ. ನಗರ ಪ್ರದೇಶದಲ್ಲಿ, ಹಳ್ಳಿಗಾಡಿನಲ್ಲೂ ಕೂಡ ಇಂದು ನಾಟಕ ಸಾಹಿತ್ಯ ಅನ್ನೋದು ಎಲ್ಲರ ಮನಸ್ಸನ್ನ ಸೂರೆಗೊಳ್ತಾ ಇದೆ. ಇಂತಹ ನಾಟಕ ಸಾಹಿತ್ಯ ಹೇಗೆ ಉದಯ ಆಯಿತು, ಎಲ್ಲಿ ಉದಯ ಆಯಿತು, ಹೆಂಗ್ ಬೆಳೆದು ಬಂತು ಅನ್ನೋ ಒಂದು ಅಂಶವನ್ನ ಸಂಕ್ಷಿಪ್ತವಾಗಿ ಕಟ್ಟಿಕೊಳ್ಳುವಂತಹ ಕೆಲಸವನ್ನು ನಾನಿಂದು ಪ್ರಾರಂಭಿಸ್ತೀನಿ. ಬಹಳ ಕ್ಲಿಷ್ಟವಾದ ವಿಚಾರವಾದರೂ ಕೂಡ ಸಂಕ್ಷಿಪ್ತವಾಗಿ ಒಂದೆರಡು ಅಂಶಗಳನ್ನ ಆಧಾರವಾಗಿಟ್ಕೊಂಡು ನಾನು ಸಾಹಿತ್ಯ ಬೆಳೆದು ಬಂದ ಬಗೆಯನ್ನ ನಾನು ವಿವರಿಸೋದಕ್ಕೆ ಪ್ರಯತ್ನಿಸಿದ್ದೀನಿ. ಮೊದಲ ಬಾರಿಗೆ ನಾಟಕ ಅಂದ್ರೆ, ಅದು ನಾಟಕ ಅನ್ನೋ ಒಂದು ಪದ ನಟ್ ಅನ್ನುವ ಒಂದು ರೂಪದಿಂದ ಬಂದಿದೆ. ನಟ್ ಅನ್ನೋದು ಪ್ರಾಕೃತ ರೂಪ. ನಟ್ ಅಂದರೆ ನೃತ್ಯ ಅಂತ. ಹೀಗೆ ನಾಟಕದಲ್ಲಿ ನೃತ್ಯ, ಅಭಿನಯ, ಸಂಗೀತ ಎಲ್ಲವೂ ಕೂಡ ಮೇಳೈಸಿರ್ತದೆ, ಪ್ರಮುಖ ಭಾಗಗಳಾಗಿರ್ತವೆ. ಇದೊಂದು ಹಲವಾರು ಲಲಿತ ಕಲೆಗಳ ಸಂಗಮ ಕ್ಷೇತ್ರ. ಇದು ಜನರ ಮನಸ್ಸನ್ನ ರಂಜಿಸಿ ಅವರ ಆತ್ಮವನ್ನು ಮೇಲೆತ್ತುವ ಒಂದು ಸಾಹಿತ್ಯ. ಇದೊಂದು ದೃಶ್ಯ ಕಾವ್ಯ. ಇದು ವಿವಿಧ ರುಚಿಗಳ ಜನಕ್ಕೆ ಏಕಕಾಲದಲ್ಲಿ ಅವರ ಅಭಿರುಚಿಗೆ ತಕ್ಕಂತೆ ಮನರಂಜನೆಯನ್ನ ಕೊಟ್ಟು ಅವರಿಗೆ ಒಂದು ಜ್ಞಾನವನ್ನು ಉಡಬಡಿಸುವ ಮಹಾ ಸಾಧನ ಕೂಡ ಹೌದು. ಕಾವ್ಯದ ಮಾತುಗಳಿಗೆ ಅಭಿನಯದಿಂದ ಮೂರ್ತ ಸ್ವರೂಪವನ್ನ ಕೊಟ್ಟು ಸಂಗೀತ, ನೃತ್ಯ, ಚಿತ್ರಣ ಕಲೆಗಳಿಂದ ರಸ ತುಂಬಿ ಜೀವನ ಚಿತ್ರವನ್ನ ಕಣ್ಣ ಮುಂದೆ ಕಟ್ಟಿ ನಿಲ್ಲಿಸುವ ಒಂದು ಸಾಧನ ಅಂದ್ರೆ ಅದು ನಾಟಕ. ಇದು ಎಲ್ಲರನ್ನ, ಪಂಡಿತರನ್ನ, ಪಾಮರರನ್ನ, ಎಳೆಯರನ್ನ, ಬೆಳೆದವರನ್ನ, ಹೆಣ್ಣನ್ನ, ಗಂಡನ್ನ, ಎಲ್ಲರನ್ನ ಮನಸೆಳೆಯುವಂತಹ ಒಂದು ಪ್ರಬಲವಾದಂತಹ ಒಂದು ಮಾಧ್ಯಮ ಅಥವಾ ಸಾಹಿತ್ಯ ಅಂದ್ರೆ ಅದು ನಾಟಕ ಸಾಹಿತ್ಯ. ಅದಕ್ಕೆ ಕಾಳಿದಾಸ ಕಾವ್ಯೇಶು ನಾಟಕಂ ರಮ್ಯಂ ಬಂದಿದ್ದಾನೆ. ಕಾವ್ಯಗಳಲ್ಲಿ ನಾಟಕವು ಶ್ರೇಷ್ಠವಾದುದು ಅಂತ ಪಟ್ಟವನ್ನ ಕಟ್ಟಿದ್ದಾನೆ. ಈ ನಾಟಕ ಸಾಹಿತ್ಯ ಅತ್ಯಂತ ಪ್ರಾಚೀನ ಕಲೆಗಳಲ್ಲಿ ಒಂದು ಪ್ರಮುಖವಾದದ್ದು ಅಂತ. ಅತ್ಯಂತ ಹಳೆಯ ಕಾಲದಿಂದಲೂ ಬಂದಂತಹ ಕಲೆಗಳಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿ ಅಷ್ಟೇ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿರುವಂತಹ ಸಾಹಿತ್ಯದ ಪ್ರಕಾರ ಅಂದ್ರೆ ನಾಟಕ ಸಾಹಿತ್ಯ. ವಿಶ್ವದಲ್ಲಿ ಹಲವಾರು ಸಂಸ್ಕೃತಿಗಳನ್ನ ನಾವು ನೋಡ್ತೀವಿ. ಆ ಎಲ್ಲಾರು ಸಂಸ್ಕೃತಿಗಳಲ್ಲಿ ವಿಶಿಷ್ಟ ಪರಂಪರೆಗಳನ್ನ ನಾವು ನೋಡ್ತೀವಿ. ಆದ್ರೆ ಈ ವಿಶ್ವದ ಎಲ್ಲ ಸಂಸ್ಕೃತಿಗಳಲ್ಲಿ, ಎಲ್ಲ ದೇಶಗಳಲ್ಲಿ ಕಂಡು ಬರುವಂತಹ ಈ ನಾಟಕ ಸಾಹಿತ್ಯ ಬೆಳೆದು ಬಂದ ಬಗೆ ಒಂದೇ ರೀತಿಯಲ್ಲಾಗಿದೆ, ಅಂದ್ರೆ ಸಾಮ್ಯತೆಯಿಂದ ಹೊಂದಿದೆ ಅಂತ. ಏನ್ ಸಾಮ್ಯತೆಯಿಂದ ಹೊಂದಿದೆ? ಆದಿಮಾನವರು ಪ್ರತಿನಿತ್ಯ ಅವರು ಪರಿಸರದೊಂದಿಗೆ ಹೋರಾಟ ಮಾಡ್ತಾ ಈ ವ್ಯಕ್ತವಾದ ಜಗತ್ತಿಗಿಂತ ಒಂದು ಅವ್ಯಕ್ತವಾದ ಒಂದು ಜಗತ್ತಿದೆ, ಅದು ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ತಾ ಇದೆ, ಆ ನಿಯಂತ್ರಿಸುವ ಶಕ್ತಿಯನ್ನು ಒಲಿಸ್ಕೊಳ್ಬೇಕು ಅಂತ ಅವ್ರು ಏನ್ ಮಾಡ್ತಿದ್ರು, ಹಲವಾರು ಆಚರಣೆಗಳನ್ನ, ಪೂಜೆಗಳನ್ನ, ಹಾಡುಗಳನ್ನ, ಕುಣಿತಗಳನ್ನ ಮಾಡ್ತಾ ಇದ್ರು. ಆ ದೇವತೆಗಳನ್ನಾಗಿರ್ಬೋದು ಅಥವಾ ಆ ಭೂತ ಬೇತಾಳಗಳನ್ನಾಗಿರ್ಬೋದು ಒಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಮಾಡುವಂತಹ ವ್ರತಾಚರಣೆಗಳು ನಮ್ಮ ನಾಟಕ ಸಾಹಿತ್ಯದ ಉದಯಕ್ಕೆ ಮೂಲ ಪುಷ್ಟಿಯನ್ನ ನೀಡಿದ್ವು ಅಂತ ಒಂದು ಅಂಶವನ್ನು ನಾವು ಮನಗಾಣಬಹುದು. ಹೀಗೆ ನಾಟಕ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನು ನಾವು ನೋಡ್ತಾ ಹೋಗ್ಬೇಕಾದ್ರೆ, ಮೊದಲಿಗೆ ವಿದೇಶದಲ್ಲಿ ನಾಟಕ ಸಾಹಿತ್ಯ ಹೇಗೆ ಅದು ಉದಯವಾಯಿತು ಅನ್ನೋದನ್ನ ನಾವು ಗಮನಿಸೋಣ. ವಿಶ್ವದ ನಾಗರಿಕತೆಗಳ ತೊಟ್ಟಿಲು ಅಂತ ಹೆಸರನ್ನ ಪಡೆದಿರುವಂತಹ ಗ್ರೀಕ್ ದೇಶದಲ್ಲಿ ನಾಟಕ ಸಾಹಿತ್ಯ ಹೇಗೆ ಉದಯವಾಯಿತು ಅನ್ನೋದನ್ನ ನಾವು ನೋಡೋದಾದ್ರೆ, ಅಲ್ಲಿ ರುದ್ರ ನಾಟಕಗಳಿಗೆ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ಗ್ರೀಸ್ ದೇಶದಲ್ಲಿ
ಕೃಷಿಯ ಸಮೃದ್ಧಿಯನ್ನ ಬಯಸಿ ಅಲ್ಲಿನ ಜನರು, ಬಹಳಷ್ಟು ಜನರು ಒಂದು ಆಚರಣೆಗಳನ್ನ, ಉತ್ಸವವನ್ನ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಆ ದೇಶದ ಒಂದು ಒಳಿತಿಗಾಗಿ ಮಡಿದ ವೀರರ ಸಮಾಧಿ ಪೂಜೆಗಳನ್ನ ಮಾಡ್ಬೇಕಾದ್ರೂ ಕೂಡ ಹಲವಾರು ಉತ್ಸವಗಳನ್ನ, ಆಚರಣೆಗಳನ್ನ ಮಾಡ್ತಾರೆ. ಈ ಸಂದರ್ಭಗಳಲ್ಲಿ ಮಾಡುವ ಆಚರಣೆಗಳೇನಿದಾವಲ್ಲ, ಅವು ಕೂಡ ಅಲ್ಲಿನ ರುದ್ರನಾಟಕಗಳ ಉದಯಕ್ಕೆ ಕಾರಣವಾದವು ಅನ್ನೋ ಒಂದು ಅಂಶ ನಾವು ಗಮನಿಸಬೇಕಾಗ್ತದೆ. ಇನ್ನೊಂದು, ಗ್ರೀಕ್ ದೇಶದಲ್ಲಿ ಡಯೋನಿಸ್ ದೇವತೆಯ ಉತ್ಸವ ಬಹಳ ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ಮಾಡ್ತಿರ್ತಾರೆ. ವರ್ಷದಲ್ಲಿ 2 ಬಾರಿ ಆ ದೇವತೆಯ ಉತ್ಸವವನ್ನ ಮಾಡ್ತಾರೆ. ಡಯೋನಿಸಿಸ್ ಒಂದು ಸಸ್ಯ ದೇವತೆ. ಜನದ ಶಕ್ತಿಯ ಚಿಹ್ನೆಯಾದ ಲಿಂಗ ಆ ದೇವತೆಯ ಲಾಂಛನ. ಪ್ರತಿ ವರ್ಷ 2 ಬಾರಿ ಆ ದೇವತೆಯ ಉತ್ಸವವನ್ನ ಮಾಡ್ತಾರೆ. ಅದರಲ್ಲೂ ವಸಂತೋತ್ಸವದ ಸಂದರ್ಭದಲ್ಲಿ ಮಾಡುವಂತಹ ಆ ಉತ್ಸವ ಇದೆಯಲ್ಲ, ಬಹಳ ಅದ್ದೂರಿಯಾಗಿ ನೃತ್ಯ ಆಚರಣೆಗಳ ಮೂಲಕ, ಕುಣಿತಗಳ ಮೂಲಕ, ಹಲವಾರು ಮೇಳಗಳನ್ನ ತಂದು ಅಲ್ಲಿ ಹಾಡ್ತಿರ್ತಾರೆ, ಕುಣಿತಿರ್ತಾರೆ. ಅದರಲ್ಲಿ ಟೇಸ್ಟಿಸ್ ಅಂತ ಒಬ್ಬ ಈ ಮೇಳದ ನಾಯಕ ಅಲ್ಲಿ ಮುಖ್ಯವಾಗಿರ್ತಾನೆ. ಇವರೆಲ್ಲರೂ ಆ ಮಾಡುವಂತಹ ಆಚರಣೆ ಇದೆಯಲ್ಲ, ಅವು ನಾಟಕಗಳ ಉಗಮಕ್ಕೆ ಕಾರಣ ಅದು ಅಂತ ಒಂದು ಅಂಶವನ್ನ ಹೇಳ್ತಾರೆ. ವಾಸ್ತವದಲ್ಲಿ ಈ ಗ್ರೀಕ್ ದೇಶಕ್ಕಿಂತಲೂ ಹಿಂದೆ ಈಜಿಪ್ಟ್ ನಲ್ಲಿ ಭಾವೋದ್ವೇಗದ ನಾಟಕಗಳಿರ್ತವೆ. ಸಿರಿಯಾದಲ್ಲಿ ಜಲ ಮತ್ತು ಸಸ್ಯ ದೇವತೆಗಳ ವ್ರತಾಚರಣೆಗಳಿರ್ತವೆ. ಆದ್ರೂ ಕೂಡ ಈ ಒಂದು ಆಚರಣೆಗಳಿಂತಲೂ ಮುಖ್ಯವಾಗಿ ಸಂಭಾಷಣೆ, ಪಾತ್ರ, ವಸ್ತು ರಚನೆಯಲ್ಲಿ ಇವು ಒಂದಷ್ಟು ಶ್ರೇಷ್ಠತೆಯಿಂದ, ಸಮಗ್ರತೆಯನ್ನು ಹೊಂದಿರೋದ್ರಿಂದ ನಾವು ಗ್ರೀಕ್ನ ಈ ಒಂದು ಆಚರಣೆಗಳು ಮೊಟ್ಟ ಮೊದಲ ಬಾರಿಗೆ ನಾಟಕಗಳ ಉದಯಕ್ಕೆ ಕಾರಣ ಆಗ್ತವೆ ಅನ್ನೋ ಒಂದು ಮೂಲವನ್ನು ನಾವು ಹೋಗ್ತಾ ಹೋಗ್ತೀವಿ. ಇದಾದ್ಮೇಲೆ ಇಂಗ್ಲಿಷ್ ನಾಟಕಗಳ ಉದಯಕ್ಕೆ ಕೂಡ ಇದೇ ರೀತಿಯ ಧಾರ್ಮಿಕ ಹಿನ್ನೆಲೆಯ ಅಂಶಗಳು ಕೂಡ ಕಾರಣ ಆಗ್ತವೆ. ಏನು ಅಂದ್ರೆ, ಅಲ್ಲಿನ ಕ್ರೈಸ್ತ ಮತೀಯ ಆಚರಣೆಗಳಾಗಿರ್ಬೋದು, ಚರ್ಚ್ ಪ್ರಭಾವವು ಇಂಗ್ಲಿಷ್ ರಂಗಭೂಮಿಯ ಮೇಲೆ ತನ್ನ ಹಿಡಿತವನ್ನ ಸುಮಾರು ಕ್ರಿಸ್ತಶಕ 1450ರವರೆಗೂ ಉಳಿಸ್ಕೊಂಡಿದ್ದು ಅನ್ನೋ ಒಂದು ಅಂಶವನ್ನು ನಮಗೆ ಬೆಳಕಿಗೆ ಬರ್ತದೆ. ಬೈಬಲ್ ನಲ್ಲಿದ್ದಂತಹ ಕಥೆಗಳನ್ನ ನಾಟಕ ರೂಪದಲ್ಲಿ ಜನರಿಗೆ ಪರಿಚಯ ಮಾಡಿಕೊಳ್ಳುವ ನಾಟಕಗಳಿಂದ ಹಿಡಿದು ನೀತಿ ನಾಟಕಗಳವರೆಗೆ ಧಾರ್ಮಿಕ ಅಂಶಗಳು ಅದರ ಮೇಲೆ ಹಿಡಿತವನ್ನ ಸಾಧಿಸಿದ್ದು, ಅಲ್ಲಿ ನಾಟಕ ಉದಯ ಆಗೋದಕ್ಕೆ ಕಾರಣ ಆಗಿದ್ದು ಅನ್ನೋ ಒಂದು ಅಂಶವನ್ನ ನಾವು ಮನಗಣಬಹುದು. ಹಾಗೆ ಫ್ರೆಂಚ್ ರಂಗಭೂಮಿನೂ ಕೂಡ ಕ್ರೈಸ್ತ ಧರ್ಮದ ಪ್ರೇರಣೆಯಿಂದಲೇ ಅಲ್ಲಿ ಉದಯ ಆದೋ ಅನ್ನೋ ಒಂದು ಅಂಶ ನಮಗೆ ಕಂಡು ಬರ್ತದೆ. ಆದ್ರೆ ಜರ್ಮನಿಯಲ್ಲಿ ಇದಕ್ಕೆ ಭಿನ್ನವಾಗಿ ಜಾನಪದ ಮೂಲದಿಂದ ನಾಟಕ ಉದಯವಾಯಿತೆಂದು ಅಂಶವನ್ನ ನಾವು ನೋಡ್ತೀವಿ. ಹಾಗೆಯೇ ಚೀನಾ ದೇಶದಲ್ಲೂ ಕೂಡ ಧಾರ್ಮಿಕ ಹಿನ್ನೆಲೆಯಲ್ಲಿ, ಧಾರ್ಮಿಕ ವ್ರತಾಚರಣೆಯ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ರಂಗಭೂಮಿ ಬೆಳೆದು ಬಂದ ಬಗೆಯನ್ನು ನೋಡ್ತೀವಿ. ಇನ್ನು ಜಪಾನ್ನಲ್ಲಿ ಬೌದ್ಧ ಧರ್ಮ ಮತ್ತು ಅಲ್ಲಿನ ಸ್ಥಳೀಯ ಜನಪದ ಕಥೆಗಳ ಒಂದು ಆಧಾರದ ಮೇಲೆ, ಅವುಗಳ ಆಚರಣೆಗಳ ಮೇಲೆ ಅಲ್ಲಿ ರಂಗಭೂಮಿ ಬೆಳೆದು ಬಂದದ್ದನ್ನು ನಾವು ನೋಡ್ತೀವಿ. ಹೀಗೆ ಧಾರ್ಮಿಕ ಉತ್ಸವಗಳ ಆವರಣದಲ್ಲಿ ಬೆಳೆದಂತಹ ಅಥವಾ ವಿಕಾಸಗೊಂಡಂತಹ ಈ ನಾಟಕ ದೇವತೆಗಳ, ಮಹಾಪುರುಷರ ಜೀವನವನ್ನ ವಸ್ತುವಾಗಿ ಹೊಂದಿ ವಿಕಾಸವನ್ನ ಹೊಂತು ಅನ್ನೋ ಒಂದು ಅಂಶವನ್ನ ನಾವು ವಿದೇಶದಲ್ಲಿ ಮನಗಾಣ್ತೀವಿ. ಹಾಗೆ ಭಾರತದಲ್ಲಿ ಈ ನಾಟಕ ಉದಯವಾದಂತಹ ಅಥವಾ ನಾಟಕದ ಮೂಲವನ್ನು ನಾವು ನೋಡಕೊಟ್ರೆ ಮೊದಲು ನಮಗೆ ಕಾಣೋದು ಸಂಸ್ಕೃತದಲ್ಲಿ. ಅದರಲ್ಲೂ ಋಗ್ವೇದದ ಸಂವಾದದ ಸೂಕ್ತಗಳೇ ಈ ಸಂಸ್ಕೃತ ನಾಟಕದ ಬೀಜಾಂಕುರವೆಂದು ಕೆಲವು ವಿದ್ವಾಂಸರು ಊಹಿಸಿದ್ದಾರೆ. ಅಲ್ಲಿಂದ ಮುಂದೆ ನಾವು ಹೋಗೋದಾದ್ರೆ, ನಮ್ಮ ಭರತನ ನಾಟ್ಯಶಾಸ್ತ್ರದಲ್ಲಿ ಕೂಡ ಇದನ್ನ 5ನೇ ವೇದ ಅಂತಲೂ ಕೂಡ ಕರೀತಾರೆ. ಇದು ನಮ್ಮ ನಾಟಕದ ಉಗಮಕ್ಕೆ ಭಾರತದಲ್ಲಿ ಮೂಲ ಕಾರಣ ಆಗಿದೆ ಅಂತ ಒಂದು ಅಂಶವನ್ನು ನಾವು ನೋಡಬಹುದು. ಹಾಗೆ ಪೌರಾಣಿಕ ಇತಿಹಾಸಗಳು ಕೂಡ ಭಾರತದಲ್ಲಿ ನಾಟಕಗಳು ಉಗಮಕ್ಕೆ ಕಾರಣವಾಗಿದ್ದಾವೆ ಅಂತಲೂ ಕೂಡ ನಮ್ಗೆ ಅಂಶಗಳು ಕಂಡು ಬರ್ತವೆ. ಪೌರಾಣಿಕರು ಹಿಂದಿನಿಂದಲೂ ಕೂಡ ಪುರಾಣಗಳನ್ನ ಹೇಳ್ತಿದ್ರು. ಪಾಠಕರು ಪ್ರಾಯಶಃ ಅದನ್ನ ಗಾನದಲ್ಲಿ ಓದ್ತಾ ಇದ್ರು. ಧಾರಕರು ಅದನ್ನ ವಿವರಿಸ್ತಾ ಇದ್ರು.
ಕಥಕರು ಅಭಿನಯ, ನೃತ್ಯ, ಗೀತವಾದ್ಯಗಳೊಂದಿಗೆ ಅದನ್ನ ರಸವತ್ತಾಗಿ ಪ್ರತಿಪಾದಿಸ್ತಾ ಇದ್ರು ಅನ್ನೋ ಒಂದು, ಅದಕ್ಕೆ ಸಂಭಾಷಣೆಯ ಸೇರಿ ನಾಟಕ ರೂಪುಗೊಳ್ತಿತ್ತು ಅಂತ. ಅಂದ್ರೆ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದ್ದಂತಹ ಈ ಪ್ರದರ್ಶನ ಸಹಿತವಾದಂತಹ ಕಥನ ಕಲೆಗಳು, ಪೌರಾಣಿಕವಾದಂತಹ ಮಹಾಪುರುಷರ ಧಾರ್ಮಿಕ ಕಥೆಗಳಿಂದಾಗಿ ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ನಾಟಕವಾಗಿ ಪರಿಣಮಿಸ್ತು ಅನ್ನೋ ಒಂದು ಅಂಶವನ್ನ ನಾವು ನೋಡಬಹುದು. ನಂತರ ಕನ್ನಡದ ಪರಿಸರದಲ್ಲಿ, ಕನ್ನಡದ ಮನಸ್ಸಿನಲ್ಲಿ ನಾಟಕ ಸಾಹಿತ್ಯ ಹೇಗೆ ಉದಯವಾಯಿತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಬಹಳ ಪ್ರಾಚೀನದಿಂದ ವಿಶೇಷವಾಗಿ ಕನ್ನಡ ಪರಿಸರ ಹಲವಾರು ಶ್ರೀಮಂತವಾದಂತಹ ಲಲಿತ ಕಲೆಗಳ ಒಂದು ಸಂಗಮ, ಉದಯದ ಸ್ಥಳ ಅಂತ ಹೇಳಬಹುದು. ತಾಳಮದ್ದಳೆ, ಗೊಂದಲಿಗರ ಪ್ರಸಂಗಗಳು, ಕಂಸಾಳೆಯವರು, ತೊಗಲುಗೊಂಬೆ ಆಟ, ಭೂತಾರಾಧನೆ, ಹೀಗೆ ಹಲವಾರು ಲಲಿತ ಕಲೆಗಳು ನಮ್ಮಲ್ಲಿ ರೂಪ ತಾಳಿದವೆ. ಇವು ಅದರಲ್ಲೂ ಈ ತಾಳಮದ್ದಲೆಯಲ್ಲಿ ಪ್ರತ್ಯೇಕವಾದ ಪಾತ್ರಧಾರಿಗಳೇ ಕಂಡು ಬರ್ತಾರೆ. ಗೊಂದಲಿಗರು ಮತ್ತು ಕಂಸಾಳೆಯವರಲ್ಲಿ ಪ್ರತ್ಯೇಕವಾದ ಪಾತ್ರಧಾರಿಗಳೆಲ್ಲರೂ ಕೂಡ ಕತೆ ಸಂವಾದದ ಕ್ರಮದಲ್ಲಿ ಮುಂದುವರಿತದೆ. ಈಗಲೂ ಕೂಡ ನಾವು ಹಬ್ಬ ಹರಿದಿನ, ಉತ್ಸವ, ಜಾತ್ರೆಗಳಲ್ಲಿ ಈ ಒಂದು ಕಲಾಕಾರರನ್ನು ನೋಡ್ತಾ ಇರ್ತೀವಿ. ಈ ಕಥನ ಕಲೆ ಪ್ರದರ್ಶನ ಕಲೆಯಾಗಿ ಬದಲಾಗಿ ಕನ್ನಡದಲ್ಲಿ ಆ ಮೂಲಕ ಜನಪದ ರಂಗಭೂಮಿಯ ಒಂದು ರೂಪದಲ್ಲಿ ನಾಟಕ ಸಾಹಿತ್ಯ ಬೆಳೆದು ಬಂತೇನೋ ಅನ್ನೋ ಒಂದು ಅಂಶ ನಮಗೆ ಮನಸ್ಸಿಗೆ ಕಾಣುತ್ತೆ. ಹೀಗೆ ಕನ್ನಡ ಸಾಹಿತ್ಯ, ಕನ್ನಡ ನಾಟಕ ಜನಪದ ರಂಗಭೂಮಿ ಹಿನ್ನೆಲೆಯಲ್ಲಿ ಬೆಳೆದ್ರೂ ಕೂಡ ಬಹು ಹಿಂದಿನಿಂದಲೂ ಕೂಡ ನಮ್ಮ ಕನ್ನಡದ ಪರಿಸರದಲ್ಲಿ ಇದ್ರೂ ಕೂಡ ನಮಗೆ ಸ್ಪಷ್ಟವಾಗಿ ಲಿಖಿತ ದಾಖಲೆಗಳ ಮೂಲಕ ಅದನ್ನು ನಾವು ಆಧಾರ ಸಹಿತವಾಗಿ ನಾವು ನೋಡೋಕೆ ಹೊರಟ್ರೆ ಪ್ರಾಚೀನ ಸಾಹಿತ್ಯ ಮತ್ತು ಶಾಸನಗಳನ್ನ ನಾವು ಪರಿಶೀಲಿಸಬೇಕಾಗ್ತದೆ. ಸುಮಾರು 9ನೇ ಶತಮಾನದಿಂದಲೂ ಕೂಡ ಕನ್ನಡ ಕಾವ್ಯಗಳಲ್ಲಿ, ಶಾಸನಗಳಲ್ಲಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಆಧಾರಗಳು, ಉಲ್ಲೇಖಗಳು ನಮಗೆ ದೊರೀತವೆ ಅಂತ. ಮುಖ್ಯವಾಗಿ ನಮಗೆ ಕವಿರಾಜ ಮಾರ್ಗದಲ್ಲಿ ಕಂಡು ಬರುವಂತಹ ಪಗರಣ ಅನ್ನೋ ಒಂದು ಸಾಹಿತ್ಯದ ರೂಪ ಇದೆಯಲ್ಲ, ಎಲ್ಲ ಕಡೆ ಅದು ಚರ್ಚಿತ ವಿಷಯ ಆಗಿದೆ. ಸಂಸ್ಕೃತದ ಪ್ರಕರಣದ ಒಂದು ತದ್ಭವ ರೂಪ ಅದು. ಇದು ಕನ್ನಡದ ಪ್ರಾಚೀನ ರಂಗಭೂಮಿಯ ಒಂದು ಕುರಿತು ಮಾಹಿತಿಯನ್ನ ಕೊಡ್ತದೆ ಅನ್ನೋ ಒಂದು ಅಂಶ ನಮ್ಮೆಲ್ಲರೂ ಗೊತ್ತಿರುವಂತದ್ದು. ಇದು ಪ್ರಾಚೀನ ಕಾಲದಲ್ಲಿ ಕನ್ನಡದ ಪರಿಸರದಲ್ಲಿ ನಾಟಕದ ಮೂಲಗಳು ನಮ್ಮಲ್ಲಿ ಬೆಳೆದು ಬಂದಿದ್ದು ಅನ್ನೋದಕ್ಕೆ ಒಂದು ಮೂಲ ಆಧಾರವನ್ನ ಒದಗಿಸಿಕೊಡ್ತದೆ ಅನ್ನುವಂತಹ ಅಂಶ. ಅಷ್ಟೇ ಅಲ್ಲದೆ ವಡ್ಡಾರಾಧನೆ, ಧರ್ಮಾಮೃತ, ವರ್ಧಮಾನ ಪುರಾಣ, ಗದಗಿನ ಭಾರತ, ಭರತೇಶ ವೈಭವ, ತೊರವೆ ರಾಮಾಯಣ, ಅದಕ್ಕಿಂತ ಹೆಚ್ಚಿನದಾಗಿ 12ನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದಂತಹ ಅಲ್ಲಮ ಪ್ರಭುಗಳು, ಬಸವಣ್ಣ, ಚನ್ನಬಸವಣ್ಣ ಮುಂತಾದ ವಚನಕಾರರಲ್ಲೂ ಕಂಡು ಬರುವಂತಹ ಈ ಪಗರಣ ಒಂದು ರೀತಿಯ ದೇಸಿ ನಾಟಕ ರೂಪ ಅಂತ ನಾವು ಮನಗಾಣಬಹುದು. ಇಲ್ಲಿ ಹಾಸ್ಯಕ್ಕೆ ಹೆಚ್ಚಿನ ಮಹತ್ವವಿತ್ತೆಂದು ಸ್ಪಷ್ಟಪಡಿಸುತ್ತವೆ. ಹೀಗೆ ಪಗರಣ ಅನ್ನುವಂಥದ್ದು ಒಂದು ರಂಗಭೂಮಿ ಅಥವಾ ನಾಟಕದ ಕುರಿತಾದ ಮಾಹಿತಿಯನ್ನು ಕೊಡುವಂಥದ್ದು ಅಂತ. ಇದಾದ್ಮೇಲೆ ಅದೇ ಕವಿರಾಜ ಮಾರ್ಗದಲ್ಲಿ ಬೆದಂಡೆ ಮತ್ತು ಚೆತ್ತಾಡ ಅನ್ನೋ ಒಂದು 2 ದೇಸಿ ಗಬ್ಬಗಳನ್ನ ನಾವು ನೋಡ್ತೀವಿ. ಚೆತ್ತಾಡ ಅನ್ನೋ ಒಂದು ಶ್ರವ್ಯ ಕಾವ್ಯ, ಬೆದಂಡೆ ಒಂದು ದೃಶ್ಯ ಕಾವ್ಯ. ಈ 2 ಅಚ್ಚ ಶುದ್ಧ ದೇಸಿ ರೂಪಗಳಂತೂ ಹಲವಾರು ವಿದ್ವಾಂಸರು ಕೂಡ ಇದನ್ನ ಹೇಳಿದ್ದಾರೆ. ಕವಿರಾಜ ಕಾಲಕ್ಕಿಂತಲೂ ಹಿಂದೆ ಹಲವಾರು ಈ ರೀತಿಯ ದೇಸಿ ಗಬ್ಬಗಳು ಇದ್ದವೇನೋ ಅನ್ನೋ ಒಂದು ಊಹೆಯನ್ನ ಶ್ರೀ ಮುಳಿಯ ತಿಮ್ಮಪ್ಪಯ್ಯನವರು ಕೂಡ ಮಾಡಿದ್ದಾರೆ. ಏಕೆಂದ್ರೆ ಈ ಬೆದಂಡೆ ಮತ್ತು ಚೆತ್ತಾಣ 2 ಪ್ರಭೇದಗಳಿಂದಾಗಿ ಒಂದು ರಂಗಭೂಮಿಯ ಅಥವಾ ಮೆಲ್ವಾಡು ಬೆದಂಡೆ ಅನ್ನುವ ಒಂದು ಬಾಜನ ಗಬ್ಬ ಹೆಸರಿನಿಂದ ಇತ್ತು. ಅಲ್ಲಿ ಯಕ್ಷಗಾನಾಚಾರ್ಯರು ಎಕ್ಕಲಗಾಣ ಅಥವಾ ಎಂಬ ಹೆಸರನ್ನ ಹೊಂದಿರುವಂತಹ ಅಥವಾ ಇವತ್ತಿನ ಭಾಗವತದ ಪಾತ್ರವನ್ನು ನಿಭಾಯಿಸುವಂತವರು ಭಿನ್ನ ವೇಷವನ್ನು ಧರಿಸಿ ಅಲ್ಲಿ ಆಟ ಆಡಿಸ್ತಿದ್ರು. ಅದನ್ನ ನಾಲ್ಪಗರಣ ಅಂತಲೂ ಕೂಡ ಕರಿತಿದ್ರು ಅನ್ನೋ ಒಂದು ಊಹೆಯನ್ನ
ಮುಳಿಯ ತಿಮ್ಮಪ್ಪಯ್ಯನವರು ವ್ಯಕ್ತಪಡಿಸ್ತಾರೆ. ಹೀಗೆ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಕನ್ನಡದಲ್ಲಿ ರಂಗಭೂಮಿಯ ಮೂಲವನ್ನು ನಾವು ಹುಡುಕ್ಬೋದು. ಇದ್ರ ಜೊತೆಗೆ 16ನೇ ಶತಮಾನದಲ್ಲಿ ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲೂ ಕೂಡ ಆ ಪೂರ್ವ ನಾಟಕ ಸಂಧಿ ಮತ್ತು ಉತ್ತರ ನಾಟಕ ಸಂಧಿಯಲ್ಲಿ ಬರುವ ಕೆಲವೊಂದು ಪದ್ಯಗಳು ಕನ್ನಡದ ವಿಶಿಷ್ಟವಾದ ಕಲಾ ಪ್ರಕಾರವಾದ ಯಕ್ಷಗಾನ ಬಯಲಾಟದ ಬಗ್ಗೆ ಮಾಹಿತಿಯನ್ನ ಯಕ್ಷಗಾನ ಬಯಲಾಟದ ನಾಟಕವನ್ನ ನಾವು ತಿಳಿಸ್ಕೊಡ್ತವೆ. ಅಲ್ಲೂ ಕೂಡ ಎಕ್ಕಲಗಾಣ ಅನ್ನೋ ಒಂದು ಪದಗಳು ನಾಗಚಂದ್ರನ ಮಲ್ಲಿನಾಥ ಪುರಾಣದಲ್ಲೂ ಕೂಡ, ಅಗ್ಗಳದ ಚಂದ್ರಪ್ರಭಾ ಪುರಾಣದಲ್ಲೂ ಕೂಡ ಕಂಡು ಬರುವುದನ್ನು ನಾವು ನೋಡಬಹುದು ಅನ್ನೋದನ್ನ ಹೇಳ್ತೀವಿ. ಮತ್ತೊಬ್ಬ ಶ್ರೇಷ್ಠ ಸಂಶೋಧಕರಾದಂತಹ ಹಾಗೂ ಕವಿಗಳಾದಂತಹ ಶ್ರೀ ಗೋವಿಂದ ಪೈಗಳು ಕೂಡ ನಮ್ಮ ಈ ಕನ್ನಡ ರಂಗಭೂಮಿ ನಾಟಕದ ಅಳಮೆಯ ಕುರಿತು ಹಲವಾರು ಸಂಶೋಧನೆಗಳನ್ನ ಮಾಡಿದಂತವರು ಕೂಡ. ಅವರು ರನ್ನದ ಸಾಹಸ ಭೀಮ ವಿಜಯ ಆಗಿರ್ಬೋದು, ನಿಜಗುಣ ಶಿವಯೋಗಿಯ ವಿವೇಕ ಚಿಂತಾಮಣಿ ಆಗಿರ್ಬೋದು, ಗದಗಿನ ಭಾರತ, ದುರ್ಗಸಿಂಹನ ಪಂಚತಂತ್ರ, ಹೀಗೆ ಹಲವಾರು ಕವಿಗಳ ಒಂದು ಉಲ್ಲೇಖಗಳನ್ನು ಇಟ್ಕೊಂಡು, ಆಧಾರಗಳಿಟ್ಕೊಂಡು ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ರಂಗಭೂಮಿ ಒಂದು ನೆಲೆಯನ್ನು ಅವರು ಕಂಡುಕೊಳ್ಳೋದಕ್ಕೆ ಹೇಳಿದ್ದಾರೆ. ಹಾಗೆಯೇ ಭಟ್ಟಾಕಳಂಕನ ಶಬ್ದಾನುಶಾಸನವು ನಮ್ಗೆ ಪ್ರಾಚೀನ ಕಾಲದ ನಾಟಕಗಳು ಇದ್ದಾವೆಂಬುದಕ್ಕೆ ಪುಷ್ಟಿನ ಕೊಡ್ತವೆ ಅಂತ ಅವರು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಕನ್ನಡ ನಾಡಿನಲ್ಲಿ, ಕನ್ನಡ ಒಂದು ಪರಿಸರದಲ್ಲಿ ನಾಟ್ಯ ನಾಟಕಗಳ ಪ್ರದರ್ಶನಕ್ಕೆ ನಾಟಕ ಶಾಲೆಗಳು ಇದ್ದುವೆನ್ನುವುದಕ್ಕೆ ಹಲವಾರು ಶಾಸನಗಳು, ಸಾಹಿತ್ಯದ ಆಧಾರಗಳು ಕೂಡ ನಮಗೆ ದೊರೆತವೆ. ಗೋವಿಂದ ವೈದ್ಯನ ಕಂಠೀರವ ರಸರಾಜ ವಿಜಯದಲ್ಲಾಗಿರ್ಬೋದು, ಅಥವಾ ಲಿಂಗಣ್ಣನ ಕೆಳದಿ ನೃಪ ವಿಜಯದಲ್ಲಾಗಿರ್ಬೋದು, ಇವುಗಳ ನಾಟ್ಯ ಶಾಲೆಯ ಬಗ್ಗೆ, ನಾಟಕ ಶಾಲೆಯ ಬಗ್ಗೆ ಪ್ರಸ್ತಾಪವಾಗಿರುವುದನ್ನು ನೋಡ್ತೀವಿ. ಕೆಳದಿ ನೃಪ ವಿಜಯದಲ್ಲಿ ವೆಂಕಪ್ಪ ನಾಯಕನು ಇಕ್ಕೇರಿಯ ಅರಮನೆಯೋಳ್ ಇಲ್ಪ ಚಿತ್ರದರ ರಚನಾ ಕೌಶಲ್ಯದಿಂ ನಾಟಕ ಶಾಲೆಯ ನಿರ್ಮಾಣ ಗೈಸಿದನೆಂದು ಒಂದು ವಾಕ್ಯವನ್ನು ನಾವು ನೋಡ್ತೀವಿ. ಇದರಿಂದ ಗೊತ್ತಾಗುತ್ತೆ ನಮಗೆ ಕನ್ನಡದ ಮನಸ್ಸು ಬಹಳ ಹಿಂದಿನಿಂದಲೂ ನಾಟಕ ಸಾಹಿತ್ಯವನ್ನ ಪೋಷಿಸಿಕೊಂಡು ಜನಪ್ರಿಯಗೊಳಿಸಿಕೊಂಡು ಬಂದಿದ್ದಾವೆ ಅಂತ ನಾವು ನೋಡಬಹುದು. ಇದಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯವನ್ನ ಕನ್ನಡ ಪರಿಸರದಲ್ಲಿ ನಾಟಕ ಸಾಹಿತ್ಯ ಬೆಳೆದು ಬಂದದ್ದನ್ನ ನಾವು ನೋಡೋದಾದ್ರೆ, ಸಂಸ್ಕೃತ ಮಾದರಿಯಲ್ಲಿ ಅದು ಮೈಸೂರು ಒಡೆಯರ ಸಂದರ್ಭಗಳಲ್ಲಿ ಮೈಸೂರು ಒಡೆಯರು ಹಲವಾರು ಕವಿಗಳಿಗೆ, ವಿದ್ವಾಂಸರಿಗೆ ಆಶ್ರಯ ಕೊಟ್ಟಂತಹ ರಾಜವಂಶ. ಹಾಗಾಗಿ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದಂತಹ ಸಿಗ್ಗಿರಾರ್ಯ ಅನ್ನೋ ಒಬ್ಬ ಕವಿ ಸಂಸ್ಕೃತದಿಂದ ಶ್ರೀ ಹರ್ಷನು ಬರೆದಂತಹ ರತ್ನಾವಳಿ ನಾಟಕದ ರೂಪಾಂತರವಾದಂತಹ ಮಿತ್ರವಿಂದ ಗೋವಿಂದ ಅಂತ ಒಂದು ನಾಟಕವನ್ನ ಅವನು ಬರಿತಾನೆ. ಇದು ಕನ್ನಡದಲ್ಲಿ ಸಂಸ್ಕೃತ ಮಾದರಿಯಲ್ಲಿ ರಚಿತವಾದಂತಹ ಮೊದಲ ನಾಟಕ ಅಂತ ನಾವು ಗುರುತಿಸಲ್ಪಡ್ತೀವಿ. ಆದ್ರೆ ಇದಕ್ಕಿಂತಲೂ ಹಿಂದೆ ನಮ್ಮ ಜನಪದ ರಂಗಭೂಮಿಯ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಅಥವಾ ಗೋವಿಂದ ಪೈಗಳವರು ಹೇಳುವಂತಹ ಹಲವಾರು ಆಧಾರಗಳು, ಉಲ್ಲೇಖಗಳ ಮೇಲೆ ನಾವು ಹಲವಾರು ನಾಟಕದ ಹಿನ್ನೆಲೆಯಿಂದ ಹೊಂದಿರುವಂತಹ, ನಾಟಕದ ಅಂಶವನ್ನು ಹೊಂದಿರುವಂತಹ ಕೃತಿಗಳನ್ನು ನಾವು ಕಾಣಬಹುದು ಅಂತ ಹೇಳಬಹುದು. ಇದಾದ ನಂತರ ಕನ್ನಡದಲ್ಲಿ ಹಲವಾರು ಅನುವಾದಗಳ ಮೂಲಕ ನಾಟಕಗಳು ಆರಂಭವಾದವು. ಸಿಗ್ಗಿರಾರ್ಯ 17ನೇ ಶತಮಾನದಲ್ಲಿ ಮಿತ್ರವಿಂದ ಗೋವಿಂದ ಬರೆದಾದ್ಮೇಲೆ ಸುಮಾರು 1.5 ಶತಮಾನಗಳ ಕಾಲ ಯಾವುದೇ ನಾಟಕಗಳು, ಅದು ಅನುವಾದಗಳಾಗಿರ್ಬೋದು ಅಥವಾ ಸ್ವತಂತ್ರ ನಾಟಕಗಳಾಗಿರ್ಬೋದು, ಕಾಣದೆ ಸಿಗುವುದು ಒಂದು ಅಚ್ಚರಿಯ ವಿಷಯ. ಈ ಸಂದರ್ಭದಲ್ಲಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ನಮ್ಗೆ ಚುರುಮುರಿ ಶೇಷಗಿರಿ ರಾಯರು, ಬಸವಪ್ಪ ಶಾಸ್ತ್ರಿಗಳು ಹಲವಾರು ನಾಟಕಗಳ ಅನುವಾದಿಸಲು ಆರಂಭಿಸ್ತಾರೆ. ಅದು ಸುಗ್ಗಿ ಕಾಲ ಅಂತಲೂ ಕೂಡ ನಾವು ಹೇಳಬಹುದು. ಇದಾದ್ಮೇಲೆ ಕನ್ನಡದಲ್ಲಿ ಸಂಸ್ಕೃತದಿಂದ, ಇಂಗ್ಲಿಷ್ನಿಂದ, ಹಿಂದೂಸ್ತಾನಿ, ಮರಾಠಿ, ಹೀಗೆ ಬೇರೆ ಬೇರೆ ಭಾಷೆಗಳಿಂದ ನಮಗೆ ಅನುವಾದದ ಮೂಲಕ ಹಲವಾರು ನಾಟಕಗಳು ನಮ್ಗೆ ರಚನೆ ಆಗಲ್ಪಡ್ತವೆ. ಇಂಗ್ಲಿಷ್ನಿಂದ ML ಶ್ರೀಕಂಠೇಗೌಡರು, ಹಾಗೆ ಕಿರೂರು ವಾಸುದೇವರು ಕನ್ನಡದಲ್ಲಿ ನಾಟಕಗಳನ್ನ ರಚಿಸೋದಕ್ಕೆ ಆರಂಭಿಸ್ತಾರೆ. ಇನ್ನು ಹೊಸಗನ್ನಡದ ಕಾಲಘಟ್ಟದಲ್ಲಿ ಬಂದ್ರೆ ಒಂದು ಹೊಸ ಪರ್ವನೇ ಆರಂಭ ಆಗ್ತದೆ. ಕುವೆಂಪು, ಬೇಂದ್ರೆ, ಮಾಸ್ತಿ, ಶ್ರೀರಂಗ, ಪರ್ವತವಾಣಿ,
ಅದರಲ್ಲೂ ಐತಿಹಾಸಿಕ ನಾಟಕಗಳನ್ನು ಬರೆದ ಸಂಸ, ಚಂದ್ರಶೇಖರ್ ಕಂಬಾರ ಮುಂತಾದ ಎಲ್ಲ ಮಹನೀಯರು ಈ ನಾಟಕ ಸಾಹಿತ್ಯವನ್ನ ಬೆಳೆಸಿ, ಪೋಷಿಸಿ, ಶ್ರೀಮಂತಗೊಳಿಸಿ, ಜನಪ್ರಿಯವನ್ನಗೊಳಿಸಿದ್ದಾರೆ. ಮೌಲ್ಯಯುತವಾದಂತಹ ಒಂದು ಹಲವಾರು ನಾಟಕಗಳನ್ನು ಅವರು ರಚಿಸಿದ್ದಾರೆ. ಇದಾದ ಮೇಲೆ ನಾಟಕ ಸಾಹಿತ್ಯಕ್ಕೆ ಒಂದು ಹೊಸ ತಿರುವನ್ನ ಕೊಟ್ಟಂತವರು ಟಿ.ಪಿ. ಕೈಲಾಸಂ ಅವರು. ಇವ್ರನ್ನ ಕನ್ನಡದ ಪ್ರಾಸನಗಳ ಪಿತಾಮಹ ಅಂತಲೂ ಕೂಡ ನಾವು ಕರಿತೀವಿ. ಇವರು ನಾಟಕ ಸಾಹಿತ್ಯವನ್ನ ಅಥವಾ ನಾಟಕ ಕ್ಷೇತ್ರವನ್ನ ಒಂದು ಹೊಸ ಚೌಕಟ್ಟನ್ನ ತಂದ್ಕೊಟ್ರು ಅಂತ ಹೇಳ್ಬೋದು. ನಂತರ ಮುಂದುವರೆದು ಕಾರ್ನಾಡ್ ಅವರು, ಚಂದ್ರಶೇಖರ್ ಪಾಟೀಲ್ ರವರು, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು, ಎಚ್.ಎಸ್. ಶಿವಪ್ರಕಾಶ್ ಅವರು, ಚಂದ್ರಕಾಂತ್ ಕುಸುನೂರ್ ಅವರು, ಇನ್ನು ಮುಂತಾದ ಮಹನೀಯರು ಕನ್ನಡದ ಈ ನಾಟಕ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಮುಂದುವರಿಸಿಕೊಂಡು ಆ ಕ್ಷೇತ್ರವನ್ನ ಜನಪ್ರಿಯಗೊಳಿಸಿದ್ದಾರೆ, ಶ್ರೇಷ್ಠಗೊಳಿಸಿದ್ದಾರೆ. ಇಂದು ಹಲವಾರು ಯುವ ಮನಸ್ಸುಗಳು, ಯುವಕರು ಈ ಕ್ಷೇತ್ರವನ್ನ ಪ್ರವೇಶಿಸ್ತಾ ಇದ್ದಾರೆ, ಇದನ್ನ ಶ್ರೀಮಂತಗೊಳಿಸಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಇನ್ನು ಕನ್ನಡ ಸಾಹಿತ್ಯವನ್ನ ಜನಪ್ರಿಯಗೊಳಿಸಿದ್ದಾರೆ. ಹೀಗೆ ನಾಟಕ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನ, ಅದರಲ್ಲೂ ಕನ್ನಡ ನಾಟಕ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನು ನಾವು ಅದರ ವಿಕಾಸವನ್ನ ಆಧಾರ ಸಹಿತವಾಗಿ ಊಹಿಸುವುದಾದರೆ ಪ್ರಧಾನವಾಗಿ ಎರಡು ಪರಂಪರೆಯನ್ನ ಗುರುತಿಸಬಹುದು. ಒಂದು ರಾಜಾಸ್ಥಾನದಲ್ಲಿ ಬೆಳೆದು ಬಂದ, ಅಂದ್ರೆ ರಾಜರ ಆಸ್ಥಾನಗಳಲ್ಲಿ ಬೆಳೆದು ಬಂದ ಸಂಸ್ಕೃತ ಪರಂಪರೆಯ ಹಿನ್ನೆಲೆಯ ಇರುವಂತಹ ಸಾಹಿತ್ಯೋಚಿತ ನಾಟಕಗಳು ಒಂದು ಬಗೆಯಾದರೆ, ಸಾಮಾನ್ಯ ಜನತೆಯ ನಡುವೆ ಧಾರ್ಮಿಕ ಆಚರಣೆಗಳ ಭಾಗವಾಗಿ ಬೆಳೆದು ಬಂದ ಜನಪದ ರಂಗಭೂಮಿ ಇನ್ನೊಂದು ಅಂಶ ಅಂತ ಹೇಳಬಹುದು. ಮೊದಲನೇದಕ್ಕೆ ನಾವು ಆಧಾರವಾಗಿ ಮಿತ್ರವಿಂದ ಗೋವಿಂದವನ್ನ 18ನೇ ಶತಮಾನದ ಆದಿ ಭಾಗದಲ್ಲಿ ನಾವು ಹೆಸರಿಸುವುದಾದರೆ, ಗೋವಿಂದಪ್ಪ ಹೇಳುವುದರ ಮೂಲಕ ಅದಕ್ಕಿಂತಲೂ ಹಿಂದೆ ಹಲವಾರು ಗಮನಾರ್ಹವಾದಂತಹ ನಾಟಕಗಳ ಅಂಶಗಳು ನಮಗೆ ಕಂಡು ಬರ್ತವೆ ಅಂತ ಹೇಳೋದಾದ್ರೆ, ಹೆಚ್ಚಿನದಾಗಿ ಜನಪದ ರಂಗಭೂಮಿ ನಮ್ಮ ಕನ್ನಡದಲ್ಲಿ ಬಹು ಹಿಂದಿನಿಂದಲೂ ಅಸ್ತಿತ್ವದಲ್ಲಿ ಇತ್ತು ಅನ್ನೋ ಒಂದು ಅಂಶವನ್ನು ನಾವು ಹೇಳೋದಕ್ಕೆ ಬಹಳಷ್ಟು ಅಂಶಗಳು ನಮಗೆ ಸಿಗ್ತವೆ. ಇಷ್ಟು ನಾಟಕ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.